ಮಹಾಶಿವರಾತ್ರಿ ಹಬ್ಬದ ಹಿನ್ನೆಲೆ ರಾಜ್ಯಾದ್ಯಂತ ಶಿವನ ದೇವಸ್ಥಾನಗಳಲ್ಲಿ ಬೆಳಗ್ಗೆಯಿಂದಲೇ ಅಭಿಷೇಕ, ವಿಶೇಷ ಪೂಜಾ ಕೈಂಕರ್ಯಗಳು ನಡೆಯುತ್ತಿವೆ. ದೇವರ ದರ್ಶನಕ್ಕಾಗಿ ಭಕ್ತರ ದಂಡು ಹರಿದು ಬರುತ್ತಿದೆ. ರಾತ್ರಿಯವರೆಗೂ ದರ್ಶನ ಪಡೆದು ಶಿವನ ಕೃಪೆಗೆ ಪಾತ್ರರಾಗುತ್ತಿದ್ದಾರೆ. ಈ ಕುರಿತು ಒಂದು ವರದಿ ಇಲ್ಲಿದೆ. ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲೂ ಶಿವನ ದರ್ಶನಕ್ಕೆ ಭಕ್ತ ಸಾಗರ ಹರಿದು ಬರುತ್ತಿದೆ. ಮಲ್ಲೇಶ್ವರಂ, ಕಾಡು ಮಲ್ಲೇಶ್ವರ ದೇವಸ್ಥಾನ ಸೇರಿದಂತೆ ಪ್ರಸಿದ್ಧ ಶಿವ ದೇಗುಲಗಳಲ್ಲಿ ಪೂಜಾ ಕೈಂಕರ್ಯಗಳು ನಡೆಯುತ್ತಿವೆ. ದೂರದರ್ಶನದೊಂದಿಗೆ ಅರ್ಚಕ ಶರತ್ ದೀಕ್ಷಿತ್ ಕಾಡು ಮಲ್ಲೇಶ್ವರ ದೇವಸ್ಥಾನದಲ್ಲಿ ಇರುವ ಉದ್ಭವ ಮೂರ್ತಿ ಭಕ್ತರ ಆಕರ್ಷಣೆಯ ಕೇಂದ್ರವಾಗಿದೆ. ಮುಂಜಾನೆಯಿಂದ ಪೂಜಾ ಕಾರ್ಯಗಳು ನಡೆಯುತ್ತಿದ್ದು ಭಕ್ತರು ಸರದಿ ಸಾಲಿನಲ್ಲಿ ದೇವರ ದರ್ಶನ ಪಡೆಯುತ್ತಿದ್ದಾರೆ. ಬೆಳಗಿನ ಜಾವ 2 ಗಂಟೆಯವರೆಗೆ ಜಾಗರಣೆಗೆ ವ್ಯವಸ್ಥೆ ಮಾಡಲಾಗಿದೆ ಎಂದು ಹೇಳಿದರು. ಈ ಒಂದು ಕಾಡು ಮಲ್ಲೇಶ್ವರ ಕ್ಷೇತ್ರ ಬಂದು ಸ್ವಯಂಭೂ ಮೂರ್ತಿ, ಉದ್ಭವ ಮೂರ್ತಿ ಆಗಿರೋದ್ರಿಂದ ಶಕ್ತಿಶಾಲಿ ದೇವರಿದು. ಈ ಮಹಾಶಿವರಾತ್ರಿ ಪ್ರಯುಕ್ತ ನಮಗೆ ಇಲ್ಲಿ ಬೆಳಗಿನ ಜಾವ 2 ಗಂಟೆಗೆ ಪಂಚಾಮೃತ ಸಹಿತ ರುದ್ರಾಭಿಷೇಕ ಮಾಡಿ 4 ಗಂಟೆಗೆ ಮಹಾಮಂಗಳಾರತಿ ಆಗಿದೆ. ಸ್ವಾಮಿಗೆ ಪ್ರತಿ ವರ್ಷದಂತೆ ಈ ವರ್ಷ ನಿರಂತರವಾಗಿ ಜಲಾಭಿಷೇಕ ಆಗ್ತದೆ. ಅದು ವಿಶೇಷ ಅಲಂಕಾರ ಆಗಿ ನಂತರ ದರ್ಶನಕ್ಕೆ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮಗಳೆಲ್ಲ ನಡೀತಾರೆ. ಕಾಡು ಮಲ್ಲೇಶ್ವರ ದೇಗುಲದ ಆಡಳಿತ ಮಂಡಳಿ ಪ್ರತಿ ವರ್ಷದಂತೆ ಈ ವರ್ಷವೂ ವಿಜೃಂಭಣೆಯಿಂದ ಶಿವನ ಆರಾಧನೆ ನಡೆಯುತ್ತಿದೆ ಎಂದರು. ಈ ಒಂದು ಕ್ಷೇತ್ರ ಒಂದು ಚೋಳರ ಕಾಲದಲ್ಲಿ ಪ್ರತಿಷ್ಠಾಪನೆಯಾದಂತಹ ಒಂದು ಶಿವನ ದೇವಾಲಯ. ಇದು ಆನಂದಗಿರಿ ಬೆಟ್ಟ ಆನಂದಲಿಂಗೇಶ್ವರ ಕ್ಷೇತ್ರ ಅಂತ ನಾವೆಲ್ಲ ಟ್ರಸ್ಟ್ ಮಾಡಿ ಟ್ರಸ್ಟ್ ಮುಖಾಂತರ ಈ ಕಾರ್ಯಕ್ರಮ ಪ್ರತಿ ವರ್ಷದಂತೆ ಶಿವರಾತ್ರಿ ಈ ವರ್ಷನೂ ವಿಜೃಂಭಣೆಯಿಂದ ನಡೀತಾರೆ. ಭಕ್ತರಾದ ಸುಧಾ ತಾವು 25 ವರ್ಷಗಳಿಂದ ದೇವಸ್ಥಾನಕ್ಕೆ ಬರುತ್ತಿದ್ದು ದೇವರ ಕೃಪೆಗೆ ಪಾತ್ರರಾಗಿರುವುದಾಗಿ ತಿಳಿಸಿದರು. 25 ವರ್ಷದಿಂದ ಕಂಟಿನ್ಯೂಸ್ ಆಗಿ ಬರ್ತಾ ಇದ್ದೀವಿ. ತುಂಬ ಜಾತ್ರೆ, ಜನಗಳು ತುಂಬ ಜನ ಬರ್ತಾರೆ, ತುಂಬ ಜನ ದೇವರಲ್ಲಿ ತುಂಬ ಶಕ್ತಿ ಇದೆ ಅನ್ನೋದೇ ನನ್ನ. ಮತ್ತೋರ್ವ ಭಕ್ತರಾದ ಉಷಾ ದೇವಸ್ಥಾನದಲ್ಲಿ ಪೂಜೆ ಪುನಸ್ಕಾರಗಳು ನಡೆಯುತ್ತಿದ್ದು ದೇವರ ದರ್ಶನ ಪಡೆದು ಪುನೀತರಾಗಲು ಬಂದಿರುವುದಾಗಿ ಹೇಳಿದರು. ತುಂಬಾ ಚೆನ್ನಾಗೆಲ್ಲ ನಡ್ಸ್ಕೊಂಡು ಬರ್ತಿದ್ದಾರೆ ತುಂಬಾ ವರ್ಷಗಳಿಂದ. ಹಂಗಾಗಿ ದೇವರ ದರ್ಶನ ಅಂತ ಬಂದಿದ್ದೀವಿ. ಹೆಬ್ಬಾಳದ ಆನಂದಲಿಂಗೇಶ್ವರ ದೇವಾಲಯದಲ್ಲೂ ಭಕ್ತಾದಿಗಳು ಪೂಜೆ, ಅಭಿಷೇಕ ಕಾರ್ಯಗಳಲ್ಲಿ ಭಾಗಿಯಾಗಿದ್ದಾರೆ. ಹೆಬ್ಬಾಳದ ಆನಂದಲಿಂಗೇಶ್ವರ ದೇವಾಲಯದ ಪ್ರಧಾನ ಅರ್ಚಕ ವಿಜಯಕುಮಾರ್ ಶಾಸ್ತ್ರಿ ಬೆಳಗಿನ ಜಾವ 4 ಗಂಟೆಯಿಂದ ವಿಶೇಷ ಪೂಜೆ ನೆರವೇರಿಸಲಾಗುತ್ತಿದೆ. ತಮ್ಮ ಆಶಯಗಳನ್ನು ಈಡೇರಿಸಿಕೊಳ್ಳಲು ಭಕ್ತರು ದೇವರ ದರ್ಶನ ಪಡೆಯುತ್ತಿದ್ದಾರೆ. ಎಲ್ಲರ ಮೇಲೂ ಭಗವಂತನ ಅನುಗ್ರಹ ಇರಲೆಂದು ಪ್ರಾರ್ಥಿಸುವುದಾಗಿ ತಿಳಿಸಿದರು. ಈ ದೇವಸ್ಥಾನವು ಪ್ರಾಚೀನ ಕಾಲದಿಂದ ಸುಮಾರು 800-900 ವರ್ಷಗಳ ಕಾಲದಿಂದ ಚೋಳರ ಪ್ರತಿಷ್ಠೆ ಆಗಿರುತ್ತದೆ. ಈ ದೇವಸ್ಥಾನವು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಮಹಾಶಿವರಾತ್ರಿ ಪ್ರಯುಕ್ತ ಬೆಳಗಿನ ಜಾವ 4 ಗಂಟೆಗೆ ರುದ್ರಾಭಿಷೇಕ, ಅರ್ಚನೆ ಮತ್ತು ಅಲಂಕಾರ, ವಿಶೇಷ ಪೂಜಾ ಅಲಂಕಾರ ಇದೆ ಮತ್ತು ಪ್ರಸಾದ ವಿತರಣೆ ಇದೆ. ಎಲ್ಲ ಭಕ್ತ ಮಹಾಶಿವರ ಒಂದು ಅಭಿಷ್ಟಗಳನ್ನು ಭಗವಂತ ನೆರವೇರಿಸ್ತಾ ಇದ್ದಾನೆ. ಟ್ರಸ್ಟ್ನ ವ್ಯವಸ್ಥಾಪಕರಾದ ಮಂಜುನಾಥ್ ಈ ವರ್ಷ ದೇವರ ದರ್ಶನಕ್ಕೆ ಭಕ್ತ ಸಾಗರವೇ ಹರಿದು ಬರುತ್ತಿದೆ. ರಾತ್ರಿಯವರೆಗೂ ಸುಮಾರು 3 ಲಕ್ಷ ಜನ ದರ್ಶನ ಪಡೆಯುವ ನಿರೀಕ್ಷೆ ಇದೆ ಎಂದು ತಿಳಿಸಿದರು. ಇವಾಗ ಬೆಳಗ್ಗೆನೆ 8 ಗಂಟೆಗೆ ಸ್ಟಾರ್ಟ್ ಆಗಿದೆ. ಹತ್ತತ್ರ ಒಂದೂವರೆ ಲಕ್ಷ ಜನ ಮೇಲೆ ಬಂದು ಹೋಗಿದ್ದಾರೆ. ಈಗ ಮತ್ತೆ ಸಂಜೆವರೆಗೂ ಇರ್ತದೆ. ಮತ್ತೆ ನಾಳೆ ಬೆಳಗ್ಗೆ ಒಂದು ಅನ್ನದಾನ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ 10 ಗಂಟೆಗೆ. 10 ಗಂಟೆಯಿಂದ 2 ಗಂಟೆವರೆಗೂ ಇರ್ತದೆ. ಸುಮಾರು ಈ ವರ್ಷ ನಮ್ಗೆ ಅನಿಸ್ತದೆ, ನಮ್ಮ ಅನಿಸಿಕೆ ಪ್ರಕಾರ 3 ಲಕ್ಷ ಜನ ಮೇಲೆ ಬರ್ಬೋದು ನಿರೀಕ್ಷೆ ಮಾಡಿದ್ದೀವಿ ಸರ್. ಭಕ್ತರಾದ ಅರುಣಾಚಲಂ ಪ್ರತಿ ವರ್ಷದಂತೆ ಈ ವರ್ಷವೂ ಉಪವಾಸ ಮಾಡಿ ಶಿವನ ದರ್ಶನ ಪಡೆಯಲು ಬಂದಿರುವುದಾಗಿ ತಿಳಿಸಿದರು. ಪ್ರತಿ ವರ್ಷದಂತೆ ಈ ವರ್ಷನೂ ನಾವು ಉಪವಾಸ ಮಾಡಿ ದೇವರನ್ನ ಒಂದು ಆಶೀರ್ವಾದ ಪಡೆದು ಕೃಪೆಗೆ ಪಾತ್ರರಾಗಲಿಕ್ಕೆ ಈ ದೇವಸ್ಥಾನಕ್ಕೆ ರೆಗ್ಯುಲರ್ ಆಗಿ ಬರ್ತಾ ಇರ್ತೀವಿ ಸರ್. ಇಂದಿನ ಈ ವಿಶೇಷವಾಗಿ ಶಿವನ ದರ್ಶನ ಪಡೆದುಕೊಂಡು ಎಲ್ಲರೂ ಧನ್ಯರಾಗಬೇಕಂತೇಳಿ ತಮ್ಮೆಲ್ಲರ ಮೂಲಕ ಕೋರ್ತೇವೆ.